ನೋಡಿ, ವೆಯ್ಟ್ ಲಾಸ್ ಮಾಡೋರು ಆರಾಮಾಗಿ ಮಾಡ್ಕೊಳ್ಳಿ. ಒಂದು ಜೋಳದನ್ನು ಮಖನ ಹಾಕಿ ಮಾಡ್ತಾಯಿದ್ದೀನಿ. 2 ಸ್ಪೂನು ಜೋಳ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ ಕಾಬೂಲ್ ಕಡಲೆ ಅದೇ ಸ್ಪೂನಲ್ಲಿ ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ. ಆಮೇಲೆ ರೆಡ್ ಅವಲಕ್ಕಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ 2.5 ಸ್ಪೂನು ಮಖನ ಹಾಕ್ತಾಯಿದ್ದೀನಿ. ಆಮೇಲೆ ಮೆಂತ್ಯ 1 ಸ್ಪೂನು ನೀರು ಹಾಕ್ಬಿಟ್ಟು ನೆನೆಸ್ತಾಯಿದ್ದೀನಿ. ಆಮೇಲೆ ನೋಡಿ, ಓಟ್ಸು 1 ಸ್ಪೂನು ಸೈಡಲ್ಲಿ ಹಾಕಿರ್ತಾಯಿದ್ದೀನಿ, ರುಬ್ಬೋವಾಗ ಹಾಕ್ಕೊಳ್ಳೋಣ. ಮತ್ತು ಉದ್ದಿನಬೇಳೆನೂ 1 ಸ್ಪೂನು ನೆನೆಸಿಟ್ಟಿದ್ದೀನಿ, ಅದು ಇಲ್ಲಿ ತೋರಿಸಿಲ್ಲ, ರುಬ್ಬೋವಾಗ ತೋರಿಸ್ತೀನಿ. ಇದನ್ನೆಲ್ಲ ಒಂದು 6 ಗಂಟೆ ಟೈಮ್ ನೆನೆಸ್ಬೇಕು. ನೋಡಿ, ಜೋಳ ನೆನಿಬೇಕು ಚೆನ್ನಾಗಿ. ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಸಂಜೆ 6 ಗಂಟೆ ಟೈಮ್ ನೆನೆಸಿದ ಮೇಲೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು. ಈ ಓಟ್ಸ್ ಏನು ನೆನೆಸೋ ಅಷ್ಟೇನಿಲ್ಲ, ಹಂಗೆ ಹಾಕ್ಕೊಂಬಿಡ್ಬೋದು. ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ ನೋಡಿ 1 ಸ್ಪೂನು, ಅದನ್ನೂ ಹಾಕ್ಕೊಳ್ಳೋದು. ಹಾಕ್ಬಿಟ್ಟು ಮೆತ್ತಗೆ ರುಬ್ಬಿ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಬಿಡ್ಬೇಕು. ನೋಡಿ, ಎಷ್ಟು ರುಚಿ ಅಂತೂ ಸಖತ್ತಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ಮಾಡ್ಕೊಳ್ಳಿ, ಮತ್ತು ಆರೋಗ್ಯ ಚೆನ್ನಾಗಿರಬೇಕು ಅನ್ನೋರು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆ ನೋಡಿ ಹೇಗಾಗಿದೆ, ಚೆನ್ನಾಗಿ ಉದುಕೊಂಡು ಬಂದಿದೆ. ಎಲ್ಲ 1 ಸ್ಪೂನ್ 6 ಇಡ್ಲಿ ಆಗುತ್ತೆ ಇದರಲ್ಲಿ. ನಾನೇನು ಮಾಡಿದೆ ಅಂದರೆ ಒಂದು 4 ಇಡ್ಲಿ ಮಾಡಿಕೊಂಡು 1 ಊತಪ್ಪ ಮಾಡಿಕೊಂಡೆ. ಈರುಳ್ಳಿ, ಕ್ಯಾಬೇಜು, ಕ್ಯಾರೆಟು, ಬೀನ್ಸು, ಆಮೇಲೆ ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕಿ ಮಾಡಿಕೊಂಡೆ. ನೋಡಿ, 1 ಊತಪ್ಪ. ಅದು ತೋರಿಸಿಲ್ಲ ನಾನು, ಮಾಡ್ತಾಯಿದ್ರೇ ತಿಂದುಬಿಡಬೇಕು ಅನಿಸ್ತು, ಅದಕ್ಕೆ ಹಂಗೆ ತಿಂದುಬಿಟ್ಟೆ. ನೋಡಿ, ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಈ ಅದಕ್ಕೆ ಕಲಿಸ್ಕೋಬೇಕು. ಹಿಂಗೆ ನಾವು ಇಟ್ಟಾಗ ಹಿಂಗೆ ನಿಲ್ಲಬೇಕು ಅಲ್ಲಿ, ಆ ಥರ ಕಲಿಸ್ಕೋಬೇಕು. ತುಂಬ ಮೆತ್ತಗೆ ಕಲಿಸ್ಕೋಬಾರ್ದು. ಇಡ್ಲಿ ತೋರಿಸ್ತೀನಿ ರೀ, ಎಷ್ಟು ಸಾಫ್ಟಾಗಿ ಬರುತ್ತೆ. ಟೇಸ್ಟ್ ಅಂತೂ ಮಾಮೂಲಿ ಇಡ್ಲಿಗಿಂತ ಚೆನ್ನಾಗಿದೆ ಅನಿಸ್ತು. ಅಂದರೆ ನೀವು ಮಾಡ್ಕೊಳ್ಳೋರು ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ. ಎಲ್ರಿಗೂ ಮಾಡಬೇಡಿ, ನಿಮ್ಗೆ ಯಾರು ಬೇಕೋ ಅವ್ರು ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಎಲ್ರಿಗೂ ಮಾಡಿ, ಮತ್ತು ಎಲ್ರಿಗೂ ಆರಾಮಾಗಿ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ. ಇದಕ್ಕೆ ನಾನು ಟೊಮೊಟೊ ಚಟ್ನಿನೂ ಸಾಂಬಾರು 2 ಮಾಡಿದ್ದೀನಿ. ಟೊಮೊಟೊ ಚಟ್ನಿ ಬೇರೆ ಹಾಕ್ತೀನಿ, ಇದು ಇಡ್ಲಿ ಮಾಡೋದು ಮಾತ್ರ. ಸಾಂಬಾರದ್ದು ವೀಡಿಯೋ ಮಾಡಿಲ್ಲ. ನಿಮ್ಗೆ ಬೇಕು ಅಂದರೆ ಹೇಳಿ. ತುಂಬ ತರಕಾರಿ ಹಾಕಿ ಮಾಡಿದ್ದೀನಿ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದು ನೋಡಿ, ಟೊಮೊಟೊ ಚಟ್ನಿ ನೀರಾಗಿ ಕಲಿಸ್ಕೊಂಡು ಇಡ್ಲಿ ಮೇಲೆ ಈ ಥರ ಹಾಕ್ಕೊಂಡು ತಿನ್ಬೇಕು ನೋಡಿ, ಬಿಸಿ ಬಿಸಿ. ಇನ್ನೂ ತುಪ್ಪ ಕೂಡ ಹಾಕ್ಕೋಬೋದು ಬೇಕಾದ್ರೆ, ನಾನು ಮರ್ತೋಗಿದ್ದೀನಿ. ಹಂಗೆ ತಿಂದರೂ ತುಂಬಾ ಚೆನ್ನಾಗಿತ್ತು. ಸಾಂಬಾರು ನೋಡಿ ಎಷ್ಟು ತರಕಾರಿ ಹಾಕಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ದು. ಇಡ್ಲಿಗೆ ಸಾಂಬಾರು ಮಾಡುವಾಗ ಒಮ್ಮೊಮ್ಮೆ MTR ಸಾಂಬಾರು ಪುಡಿನೇ ತಂದು ಇದು ಅರ್ಧ ಅದು ಅರ್ಧ ಹಾಕ್ತಾಯಿದ್ದೆ. ಇವತ್ತು ನಮ್ಮದೇ ಹಾಕಿದೆ ನೋಡಿ, ಸಖತ್ತಾಗಿತ್ತು. ಇನ್ಮೇಲೆ MTR ತರೋದೇ ಇಲ್ಲ, ನಾನೇ ಮಾಡಿರೋದೇ ಹಾಕ್ಕೋತೀನಿ. ಚಟ್ನಿ ಜಾಸ್ತಿ ಹಿಂಗೆ ತಗೊಂಡು ತಿಂದು ನೋಡಿ. ಎಲ್ರಿಗೂ ಇಷ್ಟ ಆಯ್ತಾ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ.